ಕೇಸ್ನಲ್ಲಿ ಬಗೆದಷ್ಟು ಸತ್ಯಗಳು ಒಂದೊಂದಾಗಿ ಹೊರಗಡೆ ಬರ್ತಾ ಇದ್ದಾವೆ. ದುಬೈನಲ್ಲಿ ಗೋಲ್ಡ್ ಖರೀದಿ ಮಾಡೋದಕ್ಕೆ ರನ್ಯಾ ರಾವ್ ಕ್ರಿಪ್ಟೋ ಕರೆನ್ಸಿ ಬಳಸಿದ್ಲಾ ಅನ್ನೋ ಜಾಡು ಹಿಡಿದು ಡಿಆರ್ಐ ತನಿಖೆಯನ್ನ ಇನ್ನಷ್ಟು ತೀವ್ರಗೊಳಿಸಿದೆ. ರನ್ಯಾ ರಾವ್ ಅಲಿಯಾಸ್ ಹರ್ಷವರ್ಧಿನಿ ದುಬೈನಿಂದ ಅಕ್ರಮವಾಗಿ ಚಿನ್ನ ಸಾಕಾಣಿಕೆ ಮಾಡಿ ಡಿಆರ್ಐ ಅಧಿಕಾರಿಗಳ ಕೈನಲ್ಲಿ ಲಾಕ್ ಆಗಿರೋ ಈ ಸುಂದರಿ ಹಿಂದೆ ಅಂತಾರಾಷ್ಟ್ರೀಯ ಜಾಲವೇ ಇರೋ ಸಾಧ್ಯತೆ ದಟ್ಟವಾಗಿದೆ. ಇದೀಗ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಕ್ರಿಪ್ಟೋ ಕರೆನ್ಸಿ ಬಳಸಿರೋ ಗುಬಾನಿ ಶುರುವಾಗಿದೆ. ಗೋಲ್ಡ್ ಸ್ಮಗ್ಲಿಂಗ್ ಹಿಂದಿದೆಯಾ ಕ್ರಿಪ್ಟೋ ಹವಾಲಾ? ಡಿಆರ್ಐ ತನಿಖೆಯಲ್ಲಿ ಬಯಲಾಗ್ತಾ ಇದೆ ರನ್ಯಾ ಜಾಲ. $14.5 ಕೆಜಿ ಅಕ್ರಮ ಚಿನ್ನ ಸಾಕಾಣಿಕೆ ಕೇಸ್ ಬೆನ್ನಹತ್ತಿರೋ ಡಿಆರ್ಐ ಅಧಿಕಾರಿಗಳಿಗೆ ಕೆದಕಿದಷ್ಟು ರಣರೋಚಕ ವಿಚಾರಗಳು ಸಿಕ್ಕಿದೆ. ದುಬೈನಲ್ಲಿ ಗೋಲ್ಡ್ ಶಾಪಿಂಗ್ಗೆ ರನ್ಯಾ ಕ್ರಿಪ್ಟೋ ಕರೆನ್ಸಿ ಮೂಲಕ ಮನಿ ಎಕ್ಸ್ಚೇಂಜ್ ಮಾಡಿರೋ ಅನುಮಾನ ಮೂಡಿದೆ. ಇದರ ಜೊತೆ ಹವಾಲದ ಗುಮಾನಿಯೂ ಎದ್ದಿದೆ. ದುಬೈನಿಂದ ಬೆಂಗಳೂರಿಗೆ ಚಿನ್ನ ತರಲು ರನ್ಯಾ ಕಸ್ಟಮ್ಸ್ ಅಧಿಕಾರಿಗಳಿಗೆ ಸುಳ್ಳು ಹೇಳಿದ್ರಂತೆ. ಜಿನೇವಾಗೆ ಚಿನ್ನ ತೆಗೆದುಕೊಂಡು ಹೋಗ್ತಾ ಇರೋದಾಗಿ ಹೇಳಿ ನೇರ ಬೆಂಗಳೂರಿಗೆ ಬಂದಿಳಿದಿದ್ದಾರೆ. ಏರ್ಪೋರ್ಟ್ನಿಂದ ಚಿನ್ನವನ್ನ ಹೊರಗೆ ತರಲು ಸಹ ರನ್ಯಾ ಮಾಸ್ಟರ್ ಪ್ಲಾನ್ ಮಾಡಿದ್ಲು. ಮೊದಲು ಗ್ರೀನ್ ಚಾನೆಲ್ ಮೂಲಕ ಹೊರಬರಲು ಯತ್ನಿಸಿದ್ದು ತೊಡೆಯ ಭಾಗ ಶೂನಲ್ಲಿ ಚಿನ್ನದ ತುಂಡು ಇಟ್ಕೊಂಡಿದ್ಲು. ಮಾತ್ರವಲ್ಲ, ಚಿನ್ನವನ್ನ ಮುಚ್ಚಿಡಲು ಕ್ರೇಪ್ ಬ್ಯಾಂಡೇಜ್ ಹಾಕಿಕೊಂಡಿದ್ಲಂತೆ. ಈ ಬಗ್ಗೆ ಡಿಆರ್ಐ ಮೆಮೋದಲ್ಲೇ ಉಲ್ಲೇಖವಾಗಿದೆ. ರನ್ಯಾ ರಾವ್ ಈ ಪ್ಲಾನ್ ನೋಡಿದ್ರೆ ಹಿಂದೆ ಹಲವು ಬಾರಿ ಗೋಲ್ಡ್ ಸ್ಮಗ್ಲಿಂಗ್ ಮಾಡಿರೋ ಅನುಮಾನ ದಟ್ಟವಾಗಿದೆ. ಮಾತ್ರವಲ್ಲ, ಭಾರತದಿಂದ ರನ್ಯಾ 8 ತಿಂಗಳು ಹೊರಗಿದ್ದು ವಿದೇಶದಿಂದಲೇ ಚಿಕ್ಕ ಕಳ್ಳ ಸಾಕಾಣಿಕೆ ಮಾಡಿರೋ ಅನುಮಾನ ಇದೆ. ಇನ್ನು ಹೋಟೆಲ್ ಉದ್ಯಮಿಯಾಗಿರೋ ತರುಣ್ ರಾಜ್ರನ್ನ ಡಿಆರ್ಐ ಅಧಿಕಾರಿಗಳು ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ತರುಣ್ ಸೂಚನೆಯಂತೆಯೇ ರನ್ಯಾ ಕೆಲಸ ಮಾಡಿರೋ ಸಾಧ್ಯತೆ ಇದೆ. ರನ್ಯಾಗೆ ಬಿಗ್ ಬಜೆಟ್ ಸಿನಿಮಾ ಆಸೆ ತೋರಿಸಿ ಗೋಲ್ಡ್ ಸ್ಮಗ್ಲಿಂಗ್ಗೆ ಬಳಸಿಕೊಂಡಿರೋ ಸಾಧ್ಯತೆಯೂ ಇದೆ. ಈ ಎಲ್ಲಾ ಪ್ರಶ್ನೆಗಳಿಗೆ ಅಂತಿಮ ತನಿಖಾ ವರದಿಯೊಂದೇ ಉತ್ತರವಾಗಲಿದೆ. ನಾಗರಾಜ್ ಅಪ್ಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರನ್ಯಾ ರಾವ್ ಕೇಸ್ನಲ್ಲಿ ಬಗೆದಷ್ಟು ಸತ್ಯಗಳು ಒಂದೊಂದಾಗಿ ಹೊರಗಡೆ ಬರ್ತಾ ಇದ್ದಾವೆ. ದುಬೈನಲ್ಲಿ ಗೋಲ್ಡ್ ಖರೀದಿ ಮಾಡೋದಕ್ಕೆ ರನ್ಯಾ ರಾವ್ ಕ್ರಿಪ್ಟೋ ಕರೆನ್ಸಿ ಬಳಸಿದ್ಲಾ ಅನ್ನೋ ಜಾಡು ಹಿಡಿದು ಡಿಆರ್ಐ ತನಿಖೆಯನ್ನ ಇನ್ನಷ್ಟು ತೀವ್ರಗೊಳಿಸಿದೆ. ರನ್ಯಾ ರಾವ್ ಅಲಿಯಾಸ್ ಹರ್ಷವರ್ಧಿನಿ ದುಬೈನಿಂದ ಅಕ್ರಮವಾಗಿ ಚಿನ್ನ ಸಾಕಾಣಿಕೆ ಮಾಡಿ ಡಿಆರ್ಐ ಅಧಿಕಾರಿಗಳ ಕೈನಲ್ಲಿ ಲಾಕ್ ಆಗಿರೋ ಈ ಸುಂದರಿ ಹಿಂದೆ ಅಂತಾರಾಷ್ಟ್ರೀಯ ಜಾಲವೇ ಇರೋ ಸಾಧ್ಯತೆ ದಟ್ಟವಾಗಿದೆ. ಇದೀಗ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಕ್ರಿಪ್ಟೋ ಕರೆನ್ಸಿ ಬಳಸಿರೋ ಗುಬಾನಿ ಶುರುವಾಗಿದೆ. ಗೋಲ್ಡ್ ಸ್ಮಗ್ಲಿಂಗ್ ಹಿಂದಿದೆಯಾ ಕ್ರಿಪ್ಟೋ ಹವಾಲಾ? ಡಿಆರ್ಐ ತನಿಖೆಯಲ್ಲಿ ಬಯಲಾಗ್ತಾ ಇದೆ ರನ್ಯಾ ಜಾಲ. $14.5 ಕೆಜಿ ಅಕ್ರಮ ಚಿನ್ನ ಸಾಕಾಣಿಕೆ ಕೇಸ್ ಬೆನ್ನಹತ್ತಿರೋ ಡಿಆರ್ಐ ಅಧಿಕಾರಿಗಳಿಗೆ ಕೆದಕಿದಷ್ಟು ರಣರೋಚಕ ವಿಚಾರಗಳು ಸಿಕ್ಕಿದೆ. ದುಬೈನಲ್ಲಿ ಗೋಲ್ಡ್ ಶಾಪಿಂಗ್ಗೆ ರನ್ಯಾ ಕ್ರಿಪ್ಟೋ ಕರೆನ್ಸಿ ಮೂಲಕ ಮನಿ ಎಕ್ಸ್ಚೇಂಜ್ ಮಾಡಿರೋ ಅನುಮಾನ ಮೂಡಿದೆ. ಇದರ ಜೊತೆ ಹವಾಲದ ಗುಮಾನಿಯೂ ಎದ್ದಿದೆ. ದುಬೈನಿಂದ ಬೆಂಗಳೂರಿಗೆ ಚಿನ್ನ ತರಲು ರನ್ಯಾ ಕಸ್ಟಮ್ಸ್ ಅಧಿಕಾರಿಗಳಿಗೆ ಸುಳ್ಳು ಹೇಳಿದ್ರಂತೆ. ಜಿನೇವಾಗೆ ಚಿನ್ನ ತೆಗೆದುಕೊಂಡು ಹೋಗ್ತಾ ಇರೋದಾಗಿ ಹೇಳಿ ನೇರ ಬೆಂಗಳೂರಿಗೆ ಬಂದಿಳಿದಿದ್ದಾರೆ. ಏರ್ಪೋರ್ಟ್ನಿಂದ ಚಿನ್ನವನ್ನ ಹೊರಗೆ ತರಲು ಸಹ ರನ್ಯಾ ಮಾಸ್ಟರ್ ಪ್ಲಾನ್ ಮಾಡಿದ್ಲು. ಮೊದಲು ಗ್ರೀನ್ ಚಾನೆಲ್ ಮೂಲಕ ಹೊರಬರಲು ಯತ್ನಿಸಿದ್ದು ತೊಡೆಯ ಭಾಗ ಶೂನಲ್ಲಿ ಚಿನ್ನದ ತುಂಡು ಇಟ್ಕೊಂಡಿದ್ಲು.
ಮಾತ್ರವಲ್ಲ ಚಿನ್ನವನ್ನ ಮುಚ್ಚಿಡಲು ಕ್ರೇಪ್ ಬ್ಯಾಂಡೇಜ್ ಹಾಕಿಕೊಂಡಿದ್ಲಂತೆ. ಈ ಬಗ್ಗೆ ಡಿಆರ್ಐ ಮೆಮೋದಲ್ಲೇ ಉಲ್ಲೇಖವಾಗಿದೆ. ರನ್ಯಾ ರಾವ್ ಈ ಪ್ಲಾನ್ ನೋಡಿದ್ರೆ ಹಿಂದೆ ಹಲವು ಬಾರಿ ಗೋಲ್ಡ್ ಸ್ಮಗ್ಲಿಂಗ್ ಮಾಡಿರೋ ಅನುಮಾನ ದಟ್ಟವಾಗಿದೆ. ಮಾತ್ರವಲ್ಲ, ಭಾರತದಿಂದ ರನ್ಯಾ 8 ತಿಂಗಳು ಹೊರಗಿದ್ದು ವಿದೇಶದಿಂದಲೇ ಚಿಕ್ಕ ಕಳ್ಳ ಸಾಕಾಣಿಕೆ ಮಾಡಿರೋ ಅನುಮಾನ ಇದೆ. ಇನ್ನು ಹೋಟೆಲ್ ಉದ್ಯಮಿಯಾಗಿರೋ ತರುಣ್ ರಾಜ್ರನ್ನ ಡಿಆರ್ಐ ಅಧಿಕಾರಿಗಳು ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ತರುಣ್ ಸೂಚನೆಯಂತೆಯೇ ರನ್ಯಾ ಕೆಲಸ ಮಾಡಿರೋ ಸಾಧ್ಯತೆ ಇದೆ. ರನ್ಯಾಗೆ ಬಿಗ್ ಬಜೆಟ್ ಸಿನಿಮಾ ಆಸೆ ತೋರಿಸಿ ಗೋಲ್ಡ್ ಸ್ಮಗ್ಲಿಂಗ್ಗೆ ಬಳಸಿಕೊಂಡಿರೋ ಸಾಧ್ಯತೆಯೂ ಇದೆ. ಈ ಎಲ್ಲಾ ಪ್ರಶ್ನೆಗಳಿಗೆ ಅಂತಿಮ ತನಿಖಾ ವರದಿಯೊಂದೇ ಉತ್ತರವಾಗಲಿದೆ. ನಾಗರಾಜ್ ಅಪ್ಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರನ್ಯಾ ರಾವ್ ಕೇಸ್ನಲ್ಲಿ ಬಗೆದಷ್ಟು ಸತ್ಯಗಳು ಒಂದೊಂದಾಗಿ ಹೊರಗಡೆ ಬರ್ತಾ ಇದ್ದಾವೆ. ದುಬೈನಲ್ಲಿ ಗೋಲ್ಡ್ ಖರೀದಿ ಮಾಡೋದಕ್ಕೆ ರನ್ಯಾ ರಾವ್ ಕ್ರಿಪ್ಟೋ ಕರೆನ್ಸಿ ಬಳಸಿದ್ಲಾ ಅನ್ನೋ ಜಾಡು ಹಿಡಿದು ಡಿಆರ್ಐ ತನಿಖೆಯನ್ನ ಇನ್ನಷ್ಟು ತೀವ್ರಗೊಳಿಸಿದೆ. ರನ್ಯಾ ರಾವ್ ಅಲಿಯಾಸ್ ಹರ್ಷವರ್ಧಿನಿ ದುಬೈನಿಂದ ಅಕ್ರಮವಾಗಿ ಚಿನ್ನ ಸಾಕಾಣಿಕೆ ಮಾಡಿ ಡಿಆರ್ಐ ಅಧಿಕಾರಿಗಳ ಕೈನಲ್ಲಿ ಲಾಕ್ ಆಗಿರೋ ಈ ಸುಂದರಿ ಹಿಂದೆ ಅಂತಾರಾಷ್ಟೀಯ ಜಾಲವೇ ಇರೋ ಸಾಧ್ಯತೆ ದಟ್ಟವಾಗಿದೆ. ಇದೀಗ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಕ್ರಿಪ್ಟೋ ಕರೆನ್ಸಿ ಬಳಸಿರೋ ಗುಮಾನಿ ಶುರುವಾಗಿದೆ. ಗೋಲ್ಡ್ ಸ್ಮಗ್ಲಿಂಗ್ ಹಿಂದಿದೆಯಾ ಕ್ರಿಪ್ಟೋ ಹವಾಲಾ? ಡಿಆರ್ಐ ತನಿಖೆಯಲ್ಲಿ ಬಯಲಾಗ್ತಾ ಇದೆ ರನ್ಯಾ ಜಾಲ. $14.5 ಕೆಜಿ ಅಕ್ರಮ ಚಿನ್ನ ಸಾಕಾಣಿಕೆ ಕೇಸ್ ಬೆನ್ನಹತ್ತಿರೋ ಡಿಆರ್ಐ ಅಧಿಕಾರಿಗಳಿಗೆ ಕೆದಕಿದಷ್ಟು ರಣರೋಚಕ ವಿಚಾರಗಳು ಸಿಕ್ಕಿದೆ. ದುಬೈನಲ್ಲಿ ಗೋಲ್ಡ್ ಶಾಪಿಂಗ್ಗೆ ರನ್ಯಾ ಕ್ರಿಪ್ಟೋ ಕರೆನ್ಸಿ ಮೂಲಕ ಮನಿ ಎಕ್ಸ್ಚೇಂಜ್ ಮಾಡಿರೋ ಅನುಮಾನ ಮೂಡಿದೆ. ಇದರ ಜೊತೆ ಹವಾಲದ ಗುಮಾನಿಯೂ ಎದ್ದಿದೆ. ದುಬೈನಿಂದ ಬೆಂಗಳೂರಿಗೆ ಚಿನ್ನ ತರಲು ರನ್ಯಾ ಕಸ್ಟಮ್ಸ್ ಅಧಿಕಾರಿಗಳಿಗೆ ಸುಳ್ಳು ಹೇಳಿದ್ರಂತೆ. ಜಿನೇವಾಗೆ ಚಿನ್ನ ತೆಗೆದುಕೊಂಡು ಹೋಗ್ತಾ ಇರೋದಾಗಿ ಹೇಳಿ ನೇರ ಬೆಂಗಳೂರಿಗೆ ಬಂದಿಳಿದಿದ್ದಾರೆ. ಏರ್ಪೋರ್ಟ್ನಿಂದ ಚಿನ್ನವನ್ನ ಹೊರಗೆ ತರಲು ಸಹ ರನ್ಯಾ ಮಾಸ್ಟರ್ ಪ್ಲಾನ್ ಮಾಡಿದ್ಲು. ಮೊದಲು ಗ್ರೀನ್ ಚಾನೆಲ್ ಮೂಲಕ ಹೊರಬರಲು ಯತ್ನಿಸಿದ್ದು ತೊಡೆಯ ಭಾಗ ಶೂನಲ್ಲಿ ಚಿನ್ನದ ತುಂಡು ಇಟ್ಕೊಂಡಿದ್ಲು. ಮಾತ್ರವಲ್ಲ, ಚಿನ್ನವನ್ನ ಮುಚ್ಚಿಡಲು ಕ್ರೇಪ್ ಬ್ಯಾಂಡೇಜ್ ಹಾಕಿಕೊಂಡಿದ್ಲಂತೆ. ಈ ಬಗ್ಗೆ ಡಿಆರ್ಐ ಮೆಮೋದಲ್ಲೇ ಉಲ್ಲೇಖವಾಗಿದೆ. ರನ್ಯಾ ರಾವ್ ಈ ಪ್ಲಾನ್ ನೋಡಿದ್ರೆ ಹಿಂದೆ ಹಲವು ಬಾರಿ ಗೋಲ್ಡ್ ಸ್ಮಗ್ಲಿಂಗ್ ಮಾಡಿರೋ ಅನುಮಾನ ದಟ್ಟವಾಗಿದೆ. ಮಾತ್ರವಲ್ಲ, ಭಾರತದಿಂದ ರನ್ಯಾ 8 ತಿಂಗಳು ಹೊರಗಿದ್ದು ವಿದೇಶದಿಂದಲೇ ಚಿಕ್ಕ ಕಳ್ಳ ಸಾಕಾಣಿಕೆ ಮಾಡಿರೋ ಅನುಮಾನ ಇದೆ. ಇನ್ನು ಹೋಟೆಲ್ ಉದ್ಯಮಿಯಾಗಿರೋ ತರುಣ್ ರಾಜ್ರನ್ನ ಡಿಆರ್ಐ ಅಧಿಕಾರಿಗಳು ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ತರುಣ್ ಸೂಚನೆಯಂತೆಯೇ ರನ್ಯಾ ಕೆಲಸ ಮಾಡಿರೋ ಸಾಧ್ಯತೆ ಇದೆ. ರನ್ಯಾಗೆ ಬಿಗ್ ಬಜೆಟ್ ಸಿನಿಮಾ ಆಸೆ ತೋರಿಸಿ ಗೋಲ್ಡ್ ಸ್ಮಗ್ಲಿಂಗ್ಗೆ ಬಳಸಿಕೊಂಡಿರೋ ಸಾಧ್ಯತೆಯೂ ಇದೆ. ಈ ಎಲ್ಲಾ ಪ್ರಶ್ನೆಗಳಿಗೆ ಅಂತಿಮ ತನಿಖಾ ವರದಿಯೊಂದೇ ಉತ್ತರವಾಗಲಿದೆ. ನಾಗರಾಜ್ ಅಪ್ಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.